ಸಕ್ಕರೆ ನಾಡಿನ ವೈಶಿಷ್ಟ್ಯ ಅಂದ್ರೆ ನೋಡಿ, ಇಲ್ಲಿಗೆ ಎಂಥ ದೊಡ್ಡ ಅಧಿಕಾರಿ ಬರ್ಲಿ ಅವರು ಕನ್ನಡ ಕಲಿತು ವ್ಯವಹರಿಸುವುದು ಅನಿವಾರ್ಯ ಅನ್ನೋದಕ್ಕಿಂತ ಅಧಿಕಾರಿಗಳು ಆಸಕ್ತಿಯಿಂದ ಕಲಿತಾರೆ. ಹೀಗೆ ಕನ್ನಡ ಕಲಿತವರಲ್ಲಿ ಒಬ್ಬರು ಕೌಶಲೇಂದ್ರ ಕುಮಾರ್. ಇವರು ಮಂಡ್ಯದ ಪೊಲೀಸ್ ವರಿಷ್ಠಾಧಿಕಾರಿ. ಮೂಲತಃ ಬಿಹಾರ್ನವರಾದ ಕೌಶಲೇಂದ್ರ ಕುಮಾರ್ ಬಹುಬೇಗ ಕನ್ನಡ ಕಲಿತು ಜನರಿಂದ ಮೆಚ್ಚುಗೆ ಗಳಿಸಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ಮತ್ತು ನಾಡೆ ಜನರಿಗೆ ಕನ್ನಡ ರಾಜ್ಯೋತ್ಸವ 57ನೇ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೆ ಶುಭಾಶಯಗಳು. ಮತ್ತು ಈಗ ನಾನು ಕರ್ನಾಟಕ ರಾಜ್ಯದಲ್ಲಿ 2007 ಇಂದ ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಾನು ಬಿಹಾರಿಂದ ಇಲ್ಲಿ ಬಂದಿದ್ದೆ. ಇಲ್ಲಿ ಪ್ರಪ್ರಥಮವಾಗಿ ಕನ್ನಡ ಕಲಿಲಿಕ್ಕೆ ಸ್ವಲ್ಪ ನಾನು ಪ್ರಯತ್ನ ಮಾಡಿದೆ. ನಮ್ಮ IPS ಅಕಾಡೆಮಿಯಿಂದ ಕನ್ನಡ ಬಗ್ಗೆ ಇದು ಟ್ರೈನಿಂಗ್ ಕೊಟ್ಟಿದ್ದರು. ಅಲ್ಲಿಂದ ಕರ್ನಾಟಕಕ್ಕೆ ಬಂದ ನಂತರ ನಾವು ನಮ್ಮ ಇಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದೆ, ಅಲ್ಲಿ ಕೂಡ ಒಬ್ಬರು ವಿಶೇಷವಾಗಿ ಒಬ್ಬರು ಕನ್ನಡ ಟೀಚರ್ ಇದ್ದರು. ಅವರು ಕೂಡ ನಮಗೆ ಕನ್ನಡ ಬಗ್ಗೆ ಇದು ಎಲ್ಲ ಕಲಿಸಿದರು. ಇವರ ಮಾತೃಭಾಷೆ ಹಿಂದಿ, ಆದರೂ ಅದರ ಸುಳಿವು ಸಿಗದಷ್ಟು ಸ್ಪಷ್ಟವಾಗಿ ಕನ್ನಡ ಮಾತನಾಡ್ತಾರೆ. ಅಧಿಕಾರಿಗಳಿಂದ ಹಿಡಿದು ಸಾಮಾನ್ಯರು ಹೊತ್ತು ತಂದ ಸಮಸ್ಯೆಯನ್ನ ಕನ್ನಡದಲ್ಲಿಯೇ ಪರಿಹರಿಸ್ತಾರೆ. ಅದರಲ್ಲೂ ಸಹ ಹೊರ ರಾಜ್ಯದಿಂದ ಬಂದಂಥ ಕೆಲವು ಅಧಿಕಾರಿಗಳು, ಅದರಲ್ಲೂ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೌಶಲೇಂದ್ರ ಕುಮಾರ್ ಅಂತವರು ಇವತ್ತು ಕನ್ನಡವನ್ನು ಕಲಿತು ಇಲ್ಲಿ ನಿರಂತರವಾಗಿ 3 ವರ್ಷಗಳ ಕಾಲ ಸತತವಾಗಿ ಅಧಿಕಾರ ನಡೆಸ್ತಾ ಬರ್ತಾ ಯಾವುದೇ ಅಡೆತಡೆ ಇಲ್ಲದೆ ಕನ್ನಡದಲ್ಲಿ ಮಾತಾಡಿಕೊಂಡು ಈ ಜನಗಳಿಗೆ ಕನ್ನಡ ಬಿಟ್ಟರೆ ಮಂಡ್ಯದಲ್ಲಿ ಹೆಚ್ಚು ಕನ್ನಡವನ್ನು ಬಳಸುವಂಥ ಜನ. ಇವರ ನಡುವೆ ಇವರು ಎಲ್ಲ ಜನಗಳಿಗೆ ಸಹಕಾರ ಕೊಟ್ಟುಕೊಂಡು ಕನ್ನಡದಲ್ಲೇ ಮಾತನಾಡಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇದೊಂದು ಶ್ಲಾಘನೀಯ ವಿಚಾರ. ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ರೆ ಅಲ್ಲೂ ಕೂಡ ಕನ್ನಡದಲ್ಲೇ ಭಾಷಣ ಮಾಡ್ತಾರೆ. ಎಲ್ಲದಕ್ಕಿಂತ ವಿಶೇಷ ಅಂದ್ರೆ ಇವರು ಬೆಳಗ್ಗೆ ಎದ್ದಾಕ್ಷಣ ಕಣ್ಣಾಡ್ಸೋದು ಕನ್ನಡ ದಿನಪತ್ರಿಕೆಯನ್ನ. ಇಡೀ ಪತ್ರಿಕೆಯನ್ನ ಅಪ್ಪಟ ಕನ್ನಡಿಗನಂತೆ ಚಾಚೂ ತಪ್ಪದೆ ಓದ್ತಾರೆ. ಕನ್ನಡ ನಾವು ಕಲ್ತಿದ್ದೀವಿ. ಈಗ ನಾವು ಕನ್ನಡದಲ್ಲಿ ಬರಿಬಹುದು, ಓದಬಹುದು. ಮತ್ತು ಎಲ್ಲ ನಮ್ಮ ಫೈಲ್ ಕೂಡ ಕನ್ನಡದಲ್ಲಿ ಇರ್ತದೆ. ಮತ್ತು ಎಲ್ಲ ಜನರ ಜೊತೆಗೆ ಮಾತಾಡುವಾಗ ಕೂಡ ಕನ್ನಡ ನಾವು ಉಪಯೋಗಿಸ್ತೀವಿ. ಮನೆಯಲ್ಲಿ ಕೂಡ ನಮ್ಮ ಮಗ ಕನ್ನಡ ಚೆನ್ನಾಗಿ ಮಾತಾಡ್ತಾನೆ.